ಆವಾಗ ತಂದೆ ಬಿಟ್ಟಿದ್ರು. ನನಗೆ ದುಡಿಯೋ ಅವಶ್ಯಕತೆ ಇತ್ತು, ಕೆಲಸದ ಅವಶ್ಯಕತೆ ಇತ್ತು. ನನಗೆ ನನ್ನ ತಮ್ಮ, ನನ್ನ ತಾಯಿ, ನನ್ನ ಲೈಫ್ ಅವರು. ಇವತ್ತಿಗೂ ಅಷ್ಟೆ. ಫಸ್ಟು ನನ್ನ ತಾಯಿ, ನನ್ನ ತಮ್ಮ ಎಲ್ಲ ಕಡೆನೂ ಹೇಳ್ಬಿಟ್ಟಿದ್ದೀನಿ, ಅವ್ನು ನನಗೆ ಬ್ಯಾಕ್ ಬೋನ್, ನನ್ನ ಸಪೋರ್ಟ್, ನನ್ನ ತಂದೆನೇ ಅವನು. ನಮ್ಮ ತಂದೆ ಬಿಟ್ಟು ಹೋದ್ಮೇಲೆ ನನ್ನ ತಂದೆ ಜಾಗ ತುಂಬಿದ್ದೇ ಅವನು ನನಗೆ. ಇವತ್ತಿಗೂ ಅಷ್ಟೇ, ನಾನು ಒಂದು ಫೋನ್ ಮಾಡಿದ್ರೆ ಎಲ್ಲಿದ್ದರೂ ಬಂದುಬಿಡ್ತಾನೆ, ಏನೇ ಇದ್ದರೂ ಅಷ್ಟೇ. ಏನಾಯಿತು, ಯಾಕೆ ಒಂಥರ ಇದೆಯಾ, ಏನು, ಪ್ರತಿಯೊಂದು ಕೇರ್ ಮಾಡ್ತಾನೆ. ಸೊ ಅವನು ನನಗೆ ದಿ ಬೆಸ್ಟ್. ನನಗೆ ನಮ್ಮ ಅಕ್ಕನ ಜೊತೆ ಅಟ್ಯಾಚ್ಮೆಂಟ್ಗಿಂತ ನನಗೆ ನನ್ನ ತಮ್ಮನ ಜೊತೆ ಜಾಸ್ತಿ. ನನಗೆ ಕೆಲವೊಂದು ಚಾಲೆಂಜ್ ಇತ್ತು, ನಮ್ಮ ತಂದೆ ಮೇಲೆ ನಾನು ಚಾಲೆಂಜ್ ಹಾಕ್ಬಿಟ್ಟು ಬಂದುಬಿಟ್ಟಿದ್ದೆ. ಏನಂತ? ನಾನು ಬದುಕು ತೋರಿಸ್ತೀನಿ ಅಂತ. ಸೊ ನಮ್ಮ ತಂದೆ ಬಿಟ್ಟಾಗ ಆ ಕೋಪಕ್ಕೆ ಅವ್ರಿಗೆ ಜಗಳ ಮಾಡಿ ನಾನು ಬದುಕು ತೋರಿಸ್ತೀನಿ, ನಮ್ಮ ತಾಯಿನ ಮನೆಯಿಂದ ಆಚೆ ಹಾಕಿದ್ರು ಅವರು. ಸೊ ನಮ್ಮನ್ನು ಯಾರನ್ನೂ ಆಚೆ ಹಾಕಲಿಲ್ಲ ಅವರು. ಆದರೆ ನಮ್ಮ ತಾಯಿ ಅಂದರೆ ನನಗೆ ನನ್ನ ತಂದೆ ಅಂದರೂ ನನಗೆ ಪ್ರಾಣ, ನನ್ನ ತಾಯಿ ಅಂದರೂ ನನಗೆ ಪ್ರಾಣ. ನಂಗೆ ತುಂಬ ಇಷ್ಟ. ಇಬ್ಬರು ಜೊತೇಲಿರೋದು ನನಗೆ ತುಂಬ ಇಷ್ಟ ಆಯಿತು. ಆದರೆ ಹೇಳೋದ್ನಲ್ಲ, ಕೆಲವೊಂದು ಪರಿಸ್ಥಿತಿ, ನನ್ನ ದುರಾದೃಷ್ಟ ಇರ್ಬೋದು, ಅವರಿಬ್ಬರು ಇರಲಿಲ್ಲ. ಇಬ್ಬರೂ ಬಿಟ್ಕೊಡೋಕೆ ನಂಗೆ ಇಷ್ಟ ಇರಲಿಲ್ಲ. ಆದರೆ ಒಬ್ಬರನ್ನ ನಾನು ಚಾಯ್ಸ್ ಮಾಡಲೇಬೇಕಿತ್ತು. ನಾನು ನನ್ನ ತಾಯಿನ ಚಾಯ್ಸ್ ಮಾಡಿಕೊಂಡೆ.